ಕೂಡ ಈ ಕಡೆ ಒಬ್ಬಕ್ಕೆ ಹುಡುಗಿದ್ದಳ ಸಾಲಿ ಎಲ್ಲಿ ತನಕ ಕಲ್ತಿಲ್ಲ ಆಕ್ಚುಲಿ ಇಂಥದ್ದು ಆಗ್ಬಾರ್ದಾಗಿತ್ತು. ಇಂಥದ್ದು ಯಾರ ಮನೆಗೆ ಭೀ ಆಗ್ಬಾರ್ದು, ಎಲ್ಲಿ ಆಗ್ಬಾರ್ದು. ಅವ್ರಿಗೆ 100ಕ್ಕೆ 100 ಅವ್ರಿಗೆ ಶಿಕ್ಷೆ ಆಗ್ಯದ ಅಂತ ತಿಳ್ಕೊಡ್ರಿ. ಅವ್ರಿಗೆ ಶಿಕ್ಷೆ ಆಗ್ಯದ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೆ ಶಿಕ್ಷೆ 100ಕ್ಕೆ 100 ಆಗ್ತದೆ. ನಾ ಈಗ ಮತ್ತೆ SP ಅವ್ರ ಬಲ್ಲಿ ನಡೆದೀನಿ, ಈಗ ಬೀದರ್ SP ಬಲ್ಲಿ ನಡೆದಿಲ್ಲ. ಅದು ಅಂತೂ 100% ಯಾರು ಮಾಡಿದವ್ರು ಯಾರು ಭ್ರಮ್ ಬಂದ್ರು ಅವ್ರಿಗೆ ಶಿಕ್ಷೆ ಆಗೋದು ತಪ್ಪು ಸಾಕು. ಯಾರು ದೊಡ್ಡವ್ರು ಇದ್ರು ಭೀ ಕಾನೂನು ಚಿಹ್ನೆ ಯಾರು. ಬಟ್ ನೀವು ಈಗ ಅದೇ ಹೆಂಗೆ ಆಗಿದೆ ಆದ್ರೆ ಒಂದು ಹಾಲತ್ತೇನಾಗ್ಯದ ನೋಡಿ. ನೀವು ಸಾಯ್ತೀರಿ, ನೀವು ಸತ್ರಿ ಮಕ್ಕಳು ಯಾರು ಬದುಕಬೇಕು? ಮನಿ ಮಾಡಿಸ್ಕೊಡೋದು ಕೆಲಸ ನಂದು, ಲೋನ್ ಹಾಕಿಸ್ತೀನಿ, ಎಲ್ಲ ಹಾಕಿಸ್ತೀನಿ. 6 ತಿಂಗಳು ಟೈಮ್ ತಗೋಲ್ಲ. ಅದು ಅಂತೂ ನಾ ಪಕ್ಕ ಮಾಡ್ತೀನವ್ವ. ಅದು ಅಂತೂ ಅದ್ರ ಸಲಕ್ಕೆ SP ಬಲ್ ನಡೆದಿದೆ. ನಿಮ್ಮ ಸಲಕ್ಕೆ ನೀವು 1 ಲಕ್ಷ ರೂಪಾಯಿ ಇಟ್ಕೊಂಡು ಖರ್ಚಿಗೆ ಸದ್ಯ ನಿಮ್ಮ ಮನಿ ನಡೆಸಲ್ಲ. ನೀನು ನಡಿವಾಗ 1 ಲಕ್ಷ ರೂಪಾಯಿ ಇಟ್ಕೊ, ಒಳ್ಳೇದಲ್ಲಿ ತೋರವ. ಹಂಗೆ ಏಟೇ ಕಷ್ಟ ಇರ್ಲಕ್ಕ ಇವ ಸಾಲಿ ಹೋತಾನ, ಸಾಲಿ ಕಲಿಸ್ರಿ. ಹಂಗೆ ಮನಿ ಏನಂದ್ರೆ ನಾ ಹಾಕ್ಸಿ ಓಕೆನಾ. ಈಗ ಅದು ಮರಿಬೇಕು, ಏನು ಮಾಡಿ ನೀವು ಎಷ್ಟೊತ್ತು ನೆನ್ಸೋಡ್ ಕೂತ್ರದ ಏನು ಬರೋದಿಲ್ಲ. ಬರ್ತದೆ ಏನು ಹೇಳಿ ಒಂದು 8 ತಿಂಗಳು ಅಲ್ಡಿರ್ಬೇಕಾದ್ರೆ ಕೂತ್ ಬರ್ತದವ. ಅದು ಆಗಬಾರ್ದಾಗಿತ್ತು. ಅದು ಯಾರ ಮನೆಗೆ ಭೀ ಆಗ್ಬಾರ್ದು, ಯಾರಿಗೆ ಭೀ ಆಗ್ಬಾರ್ದು. ಇಂಥದ್ದು ನಡಿನೇ ಬಾರ್ದು ಇಂಥದ್ದು. ಈಗ ಅದ್ರ ಸಲಿಗೆ ನಿಮ್ ಸಂಬಂಧ ಮುಗಿಸ್ಕೊಂಡು ಇವ್ರು ಭೇಟಿ ಮಾಡಿ ಹೊಂಟಿನ ಯಾವುದೇ ಕಾರಣಕ್ಕೆ ತಪ್ಪಲ್ಲ. ಅದು 100 ಶಿಕ್ಷೆ ಆಯ್ತು. ಬಸ್ ಒಂದು ಅರ್ಜೆಂಟ್ ಊಟನ ಬರಪ್ಲೆ ಮಾಡ್ತೀನಿ. ಅದೇ ಈ ಗುಣತೂತ್ವಾಡಿಗೆ ಬಂದೀನಿ ಸರ್. ಈಗ ಮೊನ್ನೊಂದು ಇಲ್ಲಿ ಹುಡುಗಿದೊಂದು ಇನ್ಸಿಡೆಂಟ್ ಆಗಲಿಲ್ಲ. ಅದೇ ಈಗ ಬಸ್ ಮಾತ್ರ ಇಲ್ಲಿ ಊರ ತನಕ ಬರೋಂಗೆ ವ್ಯವಸ್ಥೆ ಆಗ್ಬೇಕು, ಮಾಡಲೇಬೇಕು. ಸೀರಿಯಸ್ ಅದ ಇದು. ಆ ಊರನ್ ಜನ ಎಲ್ಲ ಘಾಬ್ರಾಶ್ಯಾರ ಪೂರ ಈ ಘಟನೆ ಆಗಿ ಸಲಕ್. ಎಲ್ಲರ ಮನೆ ಮಕ್ಕಳು ಏನಪ್ಪ ಹಿಂಗಾಯ್ತು ಅಂತ ಮತ್ತು ನಿಮ್ಗೆ ಸಹಾಯ ಮಾಡ್ತೀನವ. ನೀವೇನ ತಿಳಿತಾ ಇಷ್ಟಕ್ಕೆ ಶಿಕ್ಷೆ ಕೊಡ್ರಿ ಸರ್. ಅದು ಯಾರು ಹೇಳ್ರಿ ತಪ್ಪಲ್ಲ ಅಂತ ಹೇಳ್ತೀನಿ ನಾನು. ಅದು ಅಂತೂ ಆಗ್ಯದಂತ ತಿಳ್ಕೋರಿ ನೀವು. ಪನಿಷ್ಮೆಂಟ್ ಅಂತೂ 100ಕ್ಕೆ 100 ಆಗ್ಯದ ಅಂತ ಹೇಳಿರಿ ನೀವು. ಯಾರು ಬ್ರಹ್ಮ ಬಂದ್ರು ತಪ್ಪಲ್ಲ. ಈ ಸೀದಾ ಇಲ್ಲಿಂದ ಹೋಗೋದೇ ನಿಮ್ಗೆ ಭೇಟಿಯಾಗಿ ಹೋಗೋದೇ ಅಲ್ಲೇ SP ಅವ್ರ ಬಲ್ಲೆ ಏನವ. ಒಂದು ಮನಿ ಹಾಕಿಸ್ತೀನಿ, ಲೋನ್ ಭೀ ಹಾಕಿಸ್ತೀನಿ. ಬಾರ್ ಅದೇ ವಿಚಾರ ಮಾಡೋದು. ದುಡಿಯೋದು ಹೆಂಗಾಗ್ತದ ಇಂಥರ್ದಾಗ ಏನ್ ಹೇಳ್ತೀನಿ ಬಾಯಿ ಮರಿಬೇಕದು. ಅದು ಶಿಕ್ಷೆ ಆಗೋದಂತೂ ಕಾಯಂ ಅವ್ರಿಗೆ. ಓಕೆನಾ? ಬರ್ತೀನವ.